ಅವ್ರು ಹೇಳಿದ್ರು ಈ ಸಲ ಕಪ್ಪು ಲಾಲಿಪಾಪು ಅಂತ. ಫಸ್ಟ್ ಟೀಮ್ ಟು ಗೆಟ್ ಎಲಿಮಿನೇಟೆಡ್ ಅವರೇ. ಈ ಸಲ ನಮ್ ಚಿನ್ನಸ್ವಾಮಿ ಸ್ಟೇಡಿಯಂ ಬರಕ್ ಹೇಳಿ ಏನು ಅಂತ ತೋರಿಸ್ತೀವಿ. ಇಷ್ಟೇ ಕೇಳ್ತಾ ಇರೋದು. ನಮ್ಗೆ ಉಳಿಸ್ತಾರಂತ ನೀರ್ ಕುಡಿಯೋದು ಇಲ್ಲಿ, ಬಟ್ ಸಪೋರ್ಟ್ ಮಾಡೋದು ಔಟ್ ಟೀಮ್ಗೆ ಹೇಳೋದು ಇಷ್ಟೇ. 2016, 17 ಎಲ್ಲಿದ್ರಪ್ಪ? 2 ವರ್ಷ ಜೈಲಿಗೆ ಬಂದಿದ್ದೀರಾ, ಸೈನ್ ಹಾಕ್ಬಿಟ್ಟು ಮನೆಗೆ ಹೋಗಿ. ಈ ಸಲ ಕಪ್ಪು ನಿಮ್ಗೆ, ಲಾಲಿಪಾಪು ತಿನ್ನೋದಿಲ್ಲಿ, ತಿಕ್ಕ ಕೊಡೋದಲ್ಲಿ. ಇದಕ್ಕಿಂತ ಹೇಳ್ಬೇಕ ಅವ್ರಿಗೆ? ಒಂದೇ ಹೇಳ್ತಾ ಇರೋದು, 2016, 17 ಎಲ್ಲಿದ್ರು? ತಲಾ ಫಾರ್ ಎ ರೀಸನ್, CSK ಔಟ್ ಆಫ್ ದ ಸೀಸನ್ ಅಷ್ಟೇ. ಅವ್ರು ಹೇಳಿದ್ರು ಚಿಪ್ಪಾಕ್ ಸ್ಟೇಡಿಯಂ ಅಲ್ಲಿ 18 ವರ್ಷ ಆದ್ಮೇಲೆ ಹೋಗಿ ಹೊಡೆದು ಲಾಲಿಪಾಪ್ ಕೊಡ್ತೀನಿ ಅಂದಿರು. ಸರಿಯಾಗಿ ಅಲ್ಲೇ 50 ಕೊಟ್ಬಿಟ್ಟು ಬಂದು ಇವತ್ತು ತಿರ್ಗಾ ಬಂದವ್ರೆ. ಇವತ್ತು ನಾವೇನು ಅಂತ ಇಲ್ಲೇ ತೋರಿಸ್ತೀವಿ. ನಮ್ ಸ್ಟೇಡಿಯಂ, ನಮ್ ಅಡ್ಡ ಇದು, ತೋರಿಸ್ತೀವಿ ಏನು ಅಂತ. 5 trophies, CSK 5 trophies. They have won 2 years. 5 + 2 7. Tala for a reason. ಯಾವತ್ತು ಚೆನ್ನೈಯೇ. ನಮ್ ದೇವ್ರು, ನಮ್ ತಲೆ ಅದೇ ಟೀಮ್ ಅಲ್ಲಿ ಇದಾರೆ. ಆದ್ರೂನು ಚೆನ್ನೈ ಯಾವತ್ತೂನು. ಯಾವ ಟೀಮ್ಗಾದ್ರು ಧೋನಿ ಹೋಗ್ಲಿ, ನಾವೆಲ್ಲ ಪ್ಲೇಯರ್ ಸಪೋರ್ಟ್ ಅಲ್ಲ, ಟೀಮ್ ಸಪೋರ್ಟು. ಸೊ ನಾವು ರಿಯಲ್ ಕ್ರಿಕೆಟ್ ಫ್ಯಾನ್ಸ್. ಎಲ್ಲಾ ಟೀಮ್ಸ್ ರೆಸ್ಪೆಕ್ಟ್ ಮಾಡ್ತೀವಿ. ನಮ್ಮನ್ನ ರೆಸ್ಪೆಕ್ಟ್ ಕೊಟ್ರೆ ನಾವು ಆ ಟೀಮಿಗೆ ರೆಸ್ಪೆಕ್ಟ್ ಕೊಡೋರು ಅಷ್ಟೇ. ರಿಯಲ್ ಫ್ಯಾನ್ಸ್ ಅಂತ ಹೇಳಿದ್ರೆ ಧೋನಿ RCB ಆಡಿದ್ರೆ ನೀವು ಯಾರಿಗೆ ಸಪೋರ್ಟ್ ಮಾಡ್ತೀರಾ? ಚೆನ್ನೈಯೇ ಯಾವತ್ತು ಟೀಮ್ ಸಪೋರ್ಟ್. ಒಂದ್ ಟೀಮ್ಗೆ ಯಾವತ್ತು ಲಾಯಲ್ ಆಗಿರ್ಬೇಕು. ಇನ್ನೊಂದು, ಈಗ ನೀವು ಎಲ್ಲಿರೋದು? ಬೆಂಗಳೂರು. ಇನ್ನೊಂದು ಫ್ಯಾನ್ಸ್ ಹೇಳ್ತಾರೆ ಬೆಂಗಳೂರು ಇದ್ದು, ಬೆಂಗಳೂರು ಅನ್ನ ತಿಂದು, ಬೆಂಗಳೂರು ನೀರು ಕುಡಿದು ಪಕ್ಕದ ಮನೆ ಸಪೋರ್ಟ್ ಮಾಡೋರಿಗೆ ಬೇರೆ ತರ ಹೇಳ್ತಾರೆ. ಅದಕ್ಕೆ ಹೇಳ್ತೀರಾ? ಯಾರಾದ್ರೂ ಏನಾದ್ರು ಅನ್ಕೊಳ್ಳಿ, ಟೀಮ್ ಸಪೋರ್ಟ್ ಮಾಡೋರು ನಾವು, ಅನ್ನಿಸ್ಕೊಳ್ಳೋರು ನಾವು ಅನ್ನಿಸ್ಕೋತಾ ಇರ್ತೀವಿ. ಲಾಯಲ್ ಫ್ಯಾನ್ಸ್ ಅಂತ ಹೇಳಿದ್ರೆ ಇಲ್ಲಿ ಅನ್ನ ತಿನ್ನೋದು, ಇಲ್ಲಿ ನೀರು ಕುಡಿಯೋದು, ಅವ್ರಿಗೆ ಸಪೋರ್ಟ್ ಮಾಡೋದು, ಅದೇ ಯಾವ್ದು ಲಾಯಲಿಟಿ ಅಂತ? ಅದ್ ನಮ್ ಇಷ್ಟ. ಅದು ಅವ್ರು ಯಾರು ಹೇಳಕ್ಕೆ ನಮ್ಗೆ? ನಾನೇ ಒಬ್ಬ ಕ್ರಿಕೆಟ್ ಪ್ಲೇಯರ್, ನಾನೇ ಕ್ರಿಕೆಟ್ ಆಡ್ತೀನಿ. ಐ ಹ್ಯಾವ್ ಐಡಲೈಸ್ ಧೋನಿ. ಸೊ ಅವ್ರು ಯಾವ ಟೀಮ್ ಆಡ್ತಾರೋ ಆ ಟೀಮಿಗೆ ನಾನು ಸಪೋರ್ಟ್ ಮಾಡ್ತೀನಿ. RCB ಹೋದ್ರು ಯಾವತ್ತು ಒಂದ್ ಟೀಮ್ ಇಟ್ಕೋಬೇಕಂತ ನಾನು ಚಿಕ್ಕ ವಯಸ್ಸಿಂದಾನೆ ಕಲ್ತ್ಕೊಂಡ್ ಬಂದಿದ್ದೀನಿ. ಸೊ ಅದಕ್ಕೆ ಆ ಟೀಮ್ ಸಪೋರ್ಟ್ ಮಾಡೋದು. RCB-ಗೆ ಹೇಟ್ ಇಲ್ಲ, ನಂಗೆ ಹೇಟ್ ಏನಿಲ್ಲ. ಒಳ್ಳೆ ಟೀಮು, ಗೆಲ್ಲಿ. ನಂಗೂ ಅಷ್ಟೇ, ನಂಗೂ ಒಂದು ಆಸೆ ಇದೆ RCB ಒಂದ್ಸರಿ ಆದ್ರೂ ಕಪ್ ಗೆಲ್ಲೇಬೇಕು ಅಂತ. ವಿರಾಟ್ ಹೋಗೋ ಮೊದಲು. ಈ ಸರಿ ಮ್ಯಾನೇಜ್ಮೆಂಟ್ ತಪ್ಪು. ಒಳ್ಳೆ ಟೀಮ್ ಇರ್ಲಿಲ್ಲ, ಟೀಮ್ ಎಫರ್ಟ್ ಫುಲ್ ಇರ್ಲಿಲ್ಲ. ಬೌಲರ್ಸ್ ಅಷ್ಟೇ ಪರ್ಫಾರ್ಮ್ ಮಾಡೋದಾಯ್ತು. ಬ್ಯಾಟ್ಸ್ಮನ್ ಟಾಪ್ ಆರ್ಡರ್, ಮಿಡ್ಲ್ ಆರ್ಡರ್ ಅಷ್ಟು ಚೆನ್ನಾಗಿ ಆಡ್ಲಿಲ್ಲ. ಏನು ಮಾಡಕ್ಕಾಗಲ್ಲ. ಚೆನ್ನೈಗೆಲ್ಲ ಏಜ್ ಆದ್ರೆ ಇದ್ರೆ ಅಂಕಲ್ ಟೀಮ್ ಅಂತ ಉಡಿಸ್ತಾರೆ. ಅದಕ್ಕೆ ಹೇಳ್ತೀರಾ? ನಿಜ, ಈ ಸರಿ ಅದ್ ನಿಜಾನೇ. ಅದು ಏನ್ ತಪ್ಪೇನ್ ಹೇಳ್ತಾ ಇಲ್ಲ. ತುಂಬಾ ಎಕ್ಸ್ಪೀರಿಯನ್ಸ್ ಪ್ಲೇಯರ್ಸ್, ತುಂಬಾ ಓಲ್ಡ್ ಪ್ಲೇಯರ್ಸ್ ಅಂತ ತಗೊಂಡ್ಬಿಟ್ಟಿದ್ದಾರೆ. ಸೊ ಈ ಸರಿ ಟೀಮ್ ಸೆಲೆಕ್ಷನ್ ಚೆನ್ನಾಗಿರಲಿಲ್ಲ, ಒಪ್ಕೋತೀನಿ. ಇನ್ನೊಂದು CSK ಟೀಮ್ ಅಲ್ಲೇ ಔಟ್ ಆದ್ರೆ ಖುಷಿ ಪಡ್ತಾರೆ CSK ಫ್ಯಾನ್ಸ್. ಅದು ಅವ್ರವ್ರ ಇಷ್ಟ ಅಷ್ಟೇ, ಇನ್ನೇನು ಹೇಳಕ್ಕಾಗಲ್ಲ. ನಮ್ಮ ಟೀಮಲ್ಲಿ ಪ್ಲೇಯರ್ಸ್ ಔಟ್ ಆಗ್ಬಿಟ್ರೆ ಅವರ ಸೆಲೆಬ್ರೇಷನ್ ಮಾಡೋದು ಅದೇ ಫ್ಯಾನ್ಗಳ ಇಷ್ಟ, ನಾವೇನು ಹೇಳಕ್ಕಾಗಲ್ಲ ಅಷ್ಟೇ. ಥ್ಯಾಂಕ್ ಯು ಸರ್. ಒಂದೇ ಒಂದು ರಿಕ್ವೆಸ್ಟ್, ಇಲ್ಲಿ ವಿ ಅಗ್ರಿ ದಟ್ ಎಲ್ಲ ಹೈಪ್ ಇದೆ, ಫ್ಯಾಂಡಮ್ ಇದೆ ಎಲ್ಲ. ಬಟ್ ನಾವು ಅವಾಗಿಂದ ಫುಲ್ಲು ಒಂದು 2 ಬ್ಯಾಗ್ ಈ ತರ ಬ್ಯಾಗ್ ತೋರಿಸು, ಈ ತರ 2 ಬ್ಯಾಗ್ ಕ್ಲೀನ್ ಮಾಡಿದ್ದೀವಿ. ನೀವು ಸುಮಾರು ನೋಡಿದ್ರೆ ಈ ತರ ಬರೀ ಪ್ಲಾಸ್ಟಿಕ್ ಬಾಟಲ್ಸ್ ಮತ್ತೆ ಈ ತರ ಕವರ್ಸ್ ಇದೆ. ಒಂದು ರಿಕ್ವೆಸ್ಟ್ ಫ್ಯಾನ್ಸ್ಗೆ ಮತ್ತೆ ಸೆಲ್ ಮಾಡೋರಿಗೆ, ಅವರೇ ಇದನ್ನ ತಗೊಂಡ್ ಮನೆಗೆ ಹೋಗಿದ್ರೆ ಒಳ್ಳೇದು. ಇಲ್ಲಿ ಫುಲ್ ಕಸ ಮಾಡ್ತಾರೆ. ನಾಳೆ ಬೆಳಗ್ಗೆ ನೀವು ನೋಡಿದ್ರೆ ಸಿಕ್ಕಾಪಟ್ಟೆ ಕಸ ಇರುತ್ತೆ. ಇಟ್ ಇಸ್ ವೆರಿ ಡಿಫಿಕಲ್ಟ್ ಟು ಕ್ಲೀನ್. ಅದಕ್ಕೆ ಒಂದು ರಿಕ್ವೆಸ್ಟ್, ಪ್ಲೀಸ್ ಇದು ಹಾಕ್ಬೇಡಿ ಅಂತ. ಕೊಹ್ಲಿ ಆಲ್ವೇಸ್, ಕೊಹ್ಲಿ ಇಸ್ ಫೇವರೇಟ್. ಈ ಸಲ ಕಪ್ ನಮ್ದೇ ಸರ್, ಅವ್ರಿಗೆ ಚಿಪ್ಪು ಬಸ್ ಲಾಲಿಪಾಪ್. ಕೊಹ್ಲಿ ಯಾಕೆ ಇಷ್ಟ ಅಂತ ಕೇಳಿದ್ರೆ ಎಲ್ಲರಿಗೂ ಕೊಹ್ಲಿ ಇಷ್ಟ ಆಗೋದು ಒಂದೇ ಒಂದು ಏನಂತಂದ್ರೆ ಅದು ರಿವೆಂಜ್ಗೆ. ಆ ರಿವೆಂಜ್ ಇದೆ ಅಲ್ಲ, ರಿವೆಂಜ್ ಎಲ್ಲರೂ ಬರ್ರಲ್ಗಿಂತ ಖರಾಬ್ ಆಗಿರುತ್ತೆ. ಹಂಗಾಗಿ ವಿರಾಟ್ ಕೊಹ್ಲಿ ಅಂದ್ರೆ ಎಲ್ಲರಿಗೂ ಇಷ್ಟ. ಜೈ RCB, ಅಂಕಲ್ ನ ಹೊಡಿತೀವಿ ಸುಬ್ಬಿ. ಈ ಸರಿ ಮನೆಗೆ ಹೋಗೋದು ಗ್ಯಾರಂಟಿ CSK. ಆಲ್ರೆಡಿ ಮನೆಗೆ ಹೋಗ್ಬಿಟ್ಟಿದೆ ಸರ್. ನಾವು ಜನರಲ್ ಆಗಿ ಇಂಡಿಯನ್ ಪ್ಲಾಗರ್ಸ್ ಆರ್ಮಿಯಿಂದ ಮತ್ತೆ ಇದು ಸಾಹಸ್ ಜೊತೆ ಕೊಲಾಬ್ರೇಟೆಡ್ ಎಫರ್ಟ್ ಟು ಟೆಲ್ ದ ಪೀಪಲ್ ದಟ್ ಈ ತರ ಕಸ ಹಾಕ್ಬೇಡಿ, ನಮ್ ಕಸ ನಮ್ ಜವಾಬ್ದಾರಿ. ನಮ್ ಬ್ಯಾಂಗ್ಳೂರ್ ಶುಡ್ ಬಿ ಗಾರ್ಬೇಜ್ ಫ್ರೀ, ಗ್ರೀನ್ ಸಿಟಿ. ಅದು ಗಾರ್ಬೇಜ್ ಸಿಟಿ ಆಗ್ಬಾರ್ದು. ನಾಳೆ ನೀವು ಬೆಳಗ್ಗೆ ಬಂದು ನೋಡಿದ್ರೆ ಫುಲ್ ಕಸ ಇರುತ್ತೆ. ಸುಮಾರು ಬ್ಲಾಗ್ ಮಾಡಿದೀವಿ. ಇಟ್ಸ್ ಎ ರಿಕ್ವೆಸ್ಟ್ ಟು ಆಲ್ ದ ಫ್ಯಾನ್ಸ್ ಮತ್ತೆ ಸೆಲ್ ಮಾಡೋರು ದಟ್ ಪ್ಲೀಸ್ ಈ ತರ ದಯವಿಟ್ಟು ಕಸ ಹಾಕ್ಬೇಡಿ, ಮನೆಗೆ ಎತ್ಕೊಂಡು ಹೋಗ್ಬಿಡಿ. ಥ್ಯಾಂಕ್ ಯು.
ಮತ್ತೆ CSK ನ ಬೆಳ್ಸ್ಕೊಂಡಿದ್ದೀರಾ? ಎಲ್ಲರೂ ಕನ್ನಡನೇ ಇರ್ಬೇಕು, ಧೋನಿನೇ ಇರ್ಬೇಕು. ನಿಮ್ಗೆ ಯಾರು ಇಷ್ಟ? ಧೋನಿ. ನಿಮ್ ಸಪೋರ್ಟ್ RCB. ಇದ್ದು ಅಂದ್ರೆ ಇವತ್ತು ಏನಾಗ್ಬೋದು ಸರ್ ಮ್ಯಾಚ್? ಒಳ್ಳೆ RCB ನೋಡಿ ಗೆಲ್ಲುತ್ತೆ. ಚೆನ್ನೈ ಓಕೆ. ಇನ್ನೊಂದು ಇದೊಂದು ಸಿಗ್ನೇಚರ್ ಇದೆ, ಸಿಗ್ನೇಚರ್ ಟೈಮ್ ಇದೆ. ಲಾಸ್ಟ್ ತನಕ ಬಾಯಿ ಬರ್ತಿ ಗೆಲ್ಲೋದು. ಇವತ್ತೇನಾದ್ರು ಆತರ ಆಗುತ್ತಾ? 100% ಆಗುತ್ತೆ. 100% 200% ಚೆನ್ನೈನೇ ಸೋಲೋದು. ಪಕ್ಕ. ನಿಮ್ಗೆ ಯಾರು ಸಪೋರ್ಟ್? ಯಾವ ನಮ್ದೆಲ್ಲ ಧೋನಿನ ಯಾವಾಗ ಕಪ್ಪು RCB ಹೊಡೆಯಲ್ಲ ಅಂತ ಓಕೆ, ಬಟ್ ನಿಮ್ ಟೀಮ್ ಅಲ್ಲಿ ಹೊರಗಡೆ ಹೋಗ್ಬಿಟ್ಟಿದ್ದಲ್ಲ. 5 ಕಪ್ ಇದೆ, ಅದೇ ಸಂತೋಷ. ಎರಡು ಇದೆ ಫಾರಿನ್ ಕಪ್, ಒಂದು ಫಾರಿನ್ ಕಪ್ ಕಳ್ಸಕ್ಕೆ ಬ್ಯಾನ್ ಎಲ್ಲ ಫಿಕ್ಸಿಂಗ್ ಮಾಡಿಲ್ಲ. ನಾವು ಫಿಕ್ಸಿಂಗ್ ಬೆಟ್ಟಿಂಗ್ ಮಾಡಿದ್ವಿ. ಬೆಟ್ಟಿಂಗ್ ಮಾಡಿ 2 ವರ್ಷ ನಾವು ಆಡಿಲ್ಲ ಅಂದ್ರೆ ಕಪ್ ಹೊಡೆದಿಲ್ಲಲ್ಲ. ಫಿಕ್ಸಿಂಗ್ ಮಾಡಿಲ್ಲ, ಬೆಟ್ಟಿಂಗ್ ಮಾಡಿದ್ವಿ. ಮತ್ತೆ ಈ ಸಲ ಕಪ್ ಅಂತ ಯಾಕೆ ಹೇಳ್ತೀರಾ? ಈ ಸಲ ಕಪ್ ಅಂತ ಯಾಕೆ ಹೇಳ್ತೀರಾ? ಓಕೆ ಬಾಟಮ್ ಟಾಪ್ ಈಸ್ ಓಕೆ ಸರ್. ಹೌದು, ಫೇಲ್ಯೂರ್ ಇದೆ. ಟ್ರಾಫಿ ಇದ್ರು ನಮ್ಮ ಫ್ಯಾನ್ ಫಾಲೋಯಿಂಗ್ ಇಲ್ಲ. ಟ್ರಾಫಿ ಲೆಸ್ ಫ್ಯಾನ್ ಫಾಲೋವರ್ಸ್. ಆಕ್ಚುಲಿ ಯಾರು ಫಾರ್ಮ್ ಆಗಿಲ್ಲ. ಆಗ್ತಿದೆ. ಫ್ಯಾನ್ ಫಾಲೋವರ್ ಇದ್ರೆ ಟೀಮ್ ಅನ್ನೋದು. ಎಲ್ಲ ಅಂಕಲ್ಗಳಿದ್ದಾರೆ ಅದಕ್ಕೆ ಅಂಕಲ್ ಇದ್ದಾಗೆಲ್ಲ ಗೆದ್ದಿದೀವಲ್ಲ, ಅಂಕಲ್ ಇದ್ದಾಗೆಲ್ಲ ಈ ಕಪ್ ಗೆದ್ದಿದೀವಿ. ಆ ತರ ಏನಿಲ್ಲ, ಫಾರ್ಮಲ್ ಯಾರಿಲ್ಲ ಅಷ್ಟೇ. ಸೊ ಸೆಲೆಕ್ಷನ್ ಮಾಡಿದ್ದಾರೆ, ಬಟ್ ಅವ್ರು ಯಾರು ಆಡಿಲ್ಲ ಅಷ್ಟೇ, ಇನ್ನೇನಿಲ್ಲ. ವಿ ವಿಲ್ ಕಮ್ ಗೆಟ್ ಬ್ಯಾಕ್ ವಿತ್ ಸ್ಟ್ರಾಂಗ್ ಟೀಮ್. ಎಸ್ ಯಾ ನೋಡ ನೆಕ್ಸ್ಟ್ ಇಯರ್ ಬಂದಿದೆ. ಇಲ್ಲಿ RCB ಏನಿಲ್ಲ, ನಾವು ಬಂದಾಗ ಆಡ್ಬೇಕಷ್ಟೇ, ಏನಿಲ್ಲ. ಇನ್ನೊಂದು CSK ಮೇಲೆ ಒಂದು ಆರೋಪ ಇದೆ. ತಮ್ಮ ಟೀಮ್ ಪ್ಲೇಯರ್ಸ್ ಔಟ್ ಆದಾಗ ಅವರೇ ಸೆಲೆಬ್ರೇಷನ್ ಮಾಡ್ತಾರೆ ಅಂತ. ಅವ್ರವ್ರ ಇಷ್ಟ. ನೋವೇ ಯಾವತ್ತೂ ನಮ್ಮ ಬಾಸ್ ಆದ ಯಾವತ್ತೂ ಮಾಡಿಲ್ಲ. ಆಡ್ಲಿಕ್ಕೆ ಬರ್ಬೇಕು ಅಂತ ಬಾಟಮ್ ಅವರೇ ಸೆಲೆಬ್ರೇಷನ್ ಮಾಡ್ತಾರೆ. ಇಲ್ಲ, ಸೆಲೆಬ್ರೇಷನ್ ಮಾಡ್ತಿರೋದು ಬಾಸ್ ಬರ್ತಿದ್ದಾರೆ ಅಂತ ಹೊರತು ಬೇರೆ ಟೀಮ್ ಬೇರೆ ಪ್ಲೇಯರ್ಸ್ ಔಟ್ ಆಗ್ಲಿ ಅಂತ ಮಾಡಲ್ಲ. ಅಲ್ಲ, ನಮ್ಮ ಟೀಮೇ ಔಟ್, ನಮ್ಮ ಟೀಮ್ ಪ್ಲೇಯರೇ ಇರ್ಬೋದು, ಬಟ್ ಬಾಸ್ ಮಾಡೋ ಒಂದು ಕ್ರೇಜ್ ಇರುತ್ತಲ್ಲ ಅದು. ಇವನ್ ಇಲ್ಲಿ ಕೂಡ RCB ಕೂಡ ಅದೇ ಆಗುತ್ತಲ್ವಾ. ಕೊಹ್ಲಿ ಬಂದಾಗ ಬೇರೆ ಸ್ಟಾರ್ಟ್ ನಂಬರ್ ಇರುತ್ತೆ. ಎಲ್ಲ ಇದೇ ಇರುತ್ತೆ. ಅದು ಫ್ಯಾನ್ ಬೇಸ್ ಮೇಲೆ ಹೋಗುತ್ತೆ. ಇವನ್ ನಾವು ಮ್ಯಾಕ್ಸ್ ಬರೋದಲ್ಲ ತಲಾ ನೋಡಕ್ಕೆ, ಧೋನಿ ನೋಡಕ್ಕೆ. ಸೊ ಧೋನಿ ಇಲ್ಲ ಆ ತರ ಏನಾಗಿಲ್ಲ. ಆಗುತ್ತೆ, ಏನ್ ಮಾಡಕ್ಕಾಗಲ್ಲ. ಎಲ್ಲ ಟೈಮ್ ಒಂದೇ ತರ ಇರಲ್ಲ. ಸೊ ಎಲ್ಲ ಸೀಸನ್ ಕೂಡ ಆಗಲ್ಲ, ಏನ್ ಮಾಡಕ್ಕಾಗುತ್ತೆ. ಇರ್ಲಿ ನೆಕ್ಸ್ಟ್ ಇಯರ್ ಯಾವ ರೀತಿ ಬರ್ತಾರೆ? ವಿ ವಿಲ್ ಟ್ರೈ ಟು ಕಮ್ ಬ್ಯಾಕ್ ವಿತ್ ಸ್ಟ್ರಾಂಗ್ 11. ಓಕೆ, ಅದು ಹೇಳೋದಷ್ಟೇ ಮುಖ್ಯದ ಆಗಲ್ಲ. ಆಗುತ್ತೆ ಅಲ್ಲ, ಹೇಳೋದಷ್ಟೇ. ಥ್ಯಾಂಕ್ ಯು. ಒಂದು ನಿಮಿಷ, ವಿರಾಟ್ಗೆ ಎದುರಾದ್ರೆ ಇದು ನಮ್ಮ ಹೆಮ್ಮೆಯ ಕರುನಾಡು. ಓಕೆ ಸರ್, ಎಲ್ಲೆಲ್ಲೂ ಕಾಣಿಸುತ್ತದೆ ಚಾಮುಂಡಿ ತಾಯಿ ಈ ಸಲ ಕಪ್ಪೆ ಮಾಡು. ಜೈ RCB, ಜೈ ಚಾಮುಂಡಿ, ಜೈ ಕರ್ನಾಟಕ. ಮ್ಯಾಚ್ ಹೇಗಾಗ್ಬೋದು? ಇವತ್ತಿನ ಮ್ಯಾಚ್ ಪಕ್ಕ RCB ಗೆಲ್ಲುತ್ತೆ. ಇವತ್ತು ಆಬ್ವಿಯಸ್ಲಿ ಒನ್ ಸೈಡೆಡ್ ಮ್ಯಾಚ್. ಸೊ ಇನ್ನೇನು ಅಂದ್ರೆ ನಾವು RCB ಫ್ಯಾನ್ಸ್ ಆಗಿರೋದು ಬಂದಿದೀವಿ. ಇದೇ ಮ್ಯಾಚ್ ಅಷ್ಟೇ ಇಂಟ್ರೆಸ್ಟಿಂಗ್ ಆಗಿದೆ. ಆಲ್ರೆಡಿ ಮನೆಗೆ ಹೋಗಿದ್ದಾರೆ, ಅವ್ರಿಗೆ ತಾಟ ಹೇಳಕ್ ಬಂದಿದೀವಿ. ಒನ್ ಸೈಡ್ ಮ್ಯಾಚ್ ಚೆನ್ನಾಗಿರಲ್ಲ ಅಂತ. ಪರವಾಗಿಲ್ಲ, RCB ಗೆಲ್ಲಕ್ ನೋಡಕ್ ಚೆನ್ನಾಗೆ. ಅದೇ ಔಟ್ಸೈಡರ್ ಆಗ್ಲಿ ಹೆಗ್ಗಾದ್ರ ಆಗ್ಲಿ, ಬಾಯಿ ಬಿಡ್ಸ್ ಗೆಲ್ಲೋದಂದ್ರೆ ಅದು RCB ಹ್ಯಾಬಿಟ್. ಬಟ್ ಆದ್ರೂ ಪರವಾಗಿಲ್ಲ, ಈ ಸಲ ಒನ್ ಸೈಡೆಡ್ ಆಗಿ ಗೆಲ್ತೀವಿ. ಕೊಹ್ಲಿ ಎಷ್ಟು ಹೊಡಿಬೋದು? ಕೊಹ್ಲಿ ನಾವು ಸೆಂಚುರಿನ ಎಕ್ಸ್ಪೆಕ್ಟ್ ಮಾಡ್ತೀವಿ. ಈ ಮ್ಯಾಚ್ ನೋಡೋಣ ಏನೇನಾಗುತ್ತೆ. ಈಗ ಹೋಮ್ ಗ್ರೌಂಡ್ ಅಲ್ಲಿ ಲಾಸ್ಟ್ ಮ್ಯಾಚ್ ಅಷ್ಟೇ ಗೆದ್ದಿದ್ದು, 13 ಮ್ಯಾಚ್ ಸೋತಿದ್ದಾರೆ. ಇಲ್ಲ ಸರ್, ಅದು ಆಕ್ಚುಲಿ ಇನ್ನೊಂದ್ ಮ್ಯಾಚ್ ಕೂಡ ಗೆಲ್ತಾ ಇದ್ವಿ. ಅದು ಫಸ್ಟ್ ಬ್ಯಾಟಿಂಗ್ ಅಲ್ಲಿ ಬಾಲ್ ಹೋಗ್ತಾ ಇರಲಿಲ್ಲ, ಮೂವ್ ಆಗ್ತಾ ಇರಲಿಲ್ಲ. ಅದು ನಮ್ ಬ್ಯಾಟ್ ಲಕ್ ಏನು ಮಾಡಕ್ಕಾಗಲ್ಲ. ಈ ಸಲ ಟಾಸು ಗೆಲ್ತೀವಿ, ಮ್ಯಾಚ್ ಗೆಲ್ತೀವಿ. ರಿಯಾಕ್ಷನ್ ಹೇಗಿರ್ಬೋದು? ಅದನ್ನ ಎಕ್ಸ್ಪೆಕ್ಟ್ ಮಾಡಕ್ಕಿಲ್ಲ. ನೀವು ಅಲ್ಲೇ ಲೈವ್ ಆಗಿ ನೋಡಿ, ಅದು ತಲಾ ಫಾರ್ ರೀಸನ್ CSK ಔಟ್ ಆಫ್ ದ ಈ ಸಲ ಕಪ್ ನಮ್ದೇ. RCB ನಮ್ಮ ನಾಡಿನ ಬ್ರ್ಯಾಂಡ್, ನಾವು ಯಾವತ್ತೂ ಬಿಟ್ಕೊಡಲ್ಲ.
ಚೆನ್ನೈ ಎಲ್ಲ ನಮ್ಗೆ ಲೆಕ್ಕನೇ ಇಲ್ಲ ಆಯ್ತಾ. ಈಗ ಆಲ್ರೆಡಿ ಅವ್ರು ಎಲಿಮಿನೇಟ್ ಆಗಿದ್ದಾರೆ. ನಮ್ದೇ ಕಪ್ಪು, ಖುಷಿಯಾಗಿರಿ. 2025 ನಾವು ಸೆಲೆಬ್ರೇಟ್ ಮಾಡಕ್ ರೆಡಿ ಆಗಿರೋಣ. ಬರೀ ಕರ್ನಾಟಕ ಅಲ್ಲ, ಇಡೀ ಭಾರತ ದೇಶ. ಈ ಸಲ ಕಪ್ ನಮ್ದೇ. ಥ್ಯಾಂಕ್ ಯು. ನಿಮ್ಗೆ ಯಾವ ಭಾಷೆ ಬರುತ್ತೆ ಅದಲ್ಲೇ ಮಾತಾಡಿ. ಇವತ್ತಿನ ಮ್ಯಾಚ್ ಎಷ್ಟು ಮುಖ್ಯ ಆಗುತ್ತೆ? RCB-ಗೆ. ಇವತ್ತಿನ ಮ್ಯಾಚ್ ಹೇಗೆ ಹೊಡಿತಾರೆ ಅಂತ ಕಾಣ ಬರ್ತಾ ಸ್ವಲ್ಪ ನಾನ್ ಮಾತಾಡ್ತೀನಿ. ಗೆಲ್ಲುತ್ತಾ? ಪಕ್ಕ ಗೆದ್ದೇ ಗೆಲ್ತೀವಿ, ಮಿಸ್ಸೇ ಇಲ್ಲ. 100%. RCB ಮೇಲೆ ನಂಬಿಕೆ ಇದೆ, ನಂಬಿಕೆ ಇಡ್ತೀವಿ, ನಂಬಿಕೆ ಇಟ್ಟೇ ಇರ್ತೀವಿ. ಯಾವತ್ತಿದ್ರು ಹುಟ್ಟಾಗ್ಲಿಂದನೂ ಅಷ್ಟೇ. ನಮ್ದೇ ರಕ್ತ, ನಮ್ದೇ ಮಣ್ಣು, ನಮ್ದೇ ಕನ್ನಡಿಗ ಅಂತ ಹೇಳ್ಕೊಳಕ್ ಹೆಮ್ಮೆ. RCB ಅಂತ ಹೇಳ್ಕೊಳಕ್ ನಮ್ಗೆ ಇನ್ನೂ ಹೆಮ್ಮೆ. ಹೋಮ್ ಗ್ರೌಂಡ್ ಅಲ್ಲಿ ಜಾಸ್ತಿ ಅದೇ ಇಷ್ಟ ದಿನ ಸೋತಿರೋದು, ಇಷ್ಟ ದಿನ ರಕ್ತ ಕುದೀತಾ ಇದೆ. ಇವತ್ತು ಎಲ್ಲಾರು ತೋರಿಸಿ CSK ಹೊಡೆದೇ ಹೊಡಿತೀವಿ, ಸರಿಯಾಗಿ ಇಟ್ಟೇ ಇರ್ತೀವಿ. ಸ್ಕೋರ್ ಇಲ್ಲ ಅಂದ್ರೆ 200 ಮೇಲೆ ಹೊಡೆಯೋದು. ಫಸ್ಟ್ ಬ್ಯಾಟಿಂಗ್ ಆದ್ರೆ ಚೇಸಿಂಗ್ ಅಂತೂ 15 ಮುಗಿಸ್ತಾರೆ. ನೀವು ಮಾತಾಡಿ ಬೈ. ಒಂದು ಸಿಗ್ನೇಚರ್ ಅಂದ್ರೆ ಬಾಯಿ ಬತ್ತಿ ಗೆಲ್ಸೋದು ಲಾಸ್ಟ್ ಸರ್, ಅದು ಕೂಡ ಸುಟ್ರು ಹೋಗಲ್ಲ ಅಂತಾರಲ್ವಾ, ಅದ್ ಹಂಗೇನೆ ಸರ್. ಕ್ರೇಜ್ ಅನ್ನೋದು ಹೆಂಗಿರ್ಬೇಕು ಅಂದ್ರೆ RCB-ಗೆ ಈ ಮ್ಯಾಚ್ ಗೆಲ್ತೀರಿ ಬಿಡ್ರಿ ಅಂತ ಹೇಳ್ಬಾರ್ದು. ಗೆಲ್ತೀರಿ ಆ ತರ ಇರ್ಬೇಕು ಸರ್. ಕ್ರೇಜ್ ಅಂದ್ರೆ ಹಂಗೆ ನಮ್ದು. RCB ಅಂದ್ರೆ ಹಂಗೆ ಸರ್. ಹೊಟ್ಟೆ ತುಂಬ ಊಟ ಮಾಡೋದು ಹಸ್ದಾಗ ಎಷ್ಟು ತಿಂತೀರಿ ಅನ್ನೋದು ಮುಖ್ಯ. ಹೊಟ್ಟೆ ಹಸ್ದಾಗ ಎಷ್ಟು ಊಟ ಮಾಡ್ತೀರಿ ಅನ್ನೋದು ಮುಖ್ಯ. ಹಂಗೆ ನಾವು ಹೊಟ್ಟೆ ಹಸ್ತಿ ಊಟ ಮಾಡ್ದಂಗೆ ಮ್ಯಾಚ್ ನಾವು ಸೋತಿ ಗೆಲ್ಲೋದಿಲ್ಲಿ. ಇವತ್ತಿನ ಮ್ಯಾಚ್ ಎಷ್ಟು ಮುಖ್ಯ ಆಗುತ್ತೆ ಸರ್? ಇವತ್ತು ನಮ್ಗೆ ಮ್ಯಾಚ್ ಮುಖ್ಯ ಇಲ್ಲ, 100% ನಾವು ಕ್ವಾಲಿಫೈಡ್. ಚೆನ್ನೈ ಮೇಲೆ ಒಂದು ಗೆಲ್ಲೋದಷ್ಟೇ ನಮ್ಮ RCB ಕನ್ಸಲ್ಲ, ಅದು ನನ್ಸಾಗಿದೆ ಆಲ್ರೆಡಿ. ಇವತ್ತು 100% ಹೊಡಿತೀರಿ ಸರ್. ಆಲ್ರೆಡಿ ಎಲಿಮಿನೇಟ್ ಆಗವ್ರು ಅವರು. ಅವ್ರ ಮೇಲೆ ಹೊಡೆದ್ರು ಒಂದೇ, ಸೋದ್ರು ಒಂದೇ. ವಾರ್ತ್ ಕಳ್ಸಾ ಇರೋದೆ ಅಂಕೆ ಆಡ್ಬಿಡ್ತೀರಿ ನಾವೇ ಇವತ್ತು ಅವ್ರಿಗೆ. ಫ್ರೆಂಡ್ಸ್ ಯಾರು ಅಣ್ಣ ತಮ್ಮ, ನಾನು ಅಣ್ಣ ಇವನ್ ತಮ್ಮ. ಹೌದಾ? ಸ್ವಂತ ತಮ್ಮ ಕಸಿನ್. ಏನು ಇವತ್ತು ಚೆನ್ನೈ ಮತ್ತೆ RCB ಮ್ಯಾಚ್ ಇದೆ, ನೀವು ಡಿಫ್ರೆಂಟ್ ಆಗಿ ಬಂದಿದ್ದೀರಾ. ನೀವು ಯಾರಿಗೆ ಸಪೋರ್ಟ್? ನಾವು ವಿರಾಟ್ ಕೊಹ್ಲಿ, ಯಾವತ್ತು RCB-ನೇ. ಈ ಸಲ ಕಪ್ ನಮ್ದೇ. ತಾವು ತಲಾಫೋರ್ ರೀಸನ್. ಓಕೆ, ಇವತ್ತಿನ ಮ್ಯಾಚ್ ಹೇಗೆ ನಡೆಯುತ್ತೆ? ಯಾರು ಗೆಲ್ಬಹುದು? ಪಕ್ಕ RCB-ನೇ ಪಕ್ಕ. ಹೇಗೆ ಅಂತ ಏನ್ ಉಡಿಸ್ತೀರಾ, ಏನ್ ಮಾಡ್ತೀರಾ, ಏನ್ ಎಲ್ಲ ಹೆಂಗೋ ಇವರು CSK ಅವ್ರು ಔಟ್ ಆಫ್ ಫಾರ್ಮ್ ಅಲ್ಲಿ ಇದ್ದಾರೆ. ಹೆಂಗೋ ನಾವು ಈಸಿಯಾಗಿ ಹೊಡೆದ್ಬಿಟ್ಟು ಪಕ್ಕ ಗೆಲ್ಬಹುದು. ಚಾನ್ಸಸ್ ಇದೆ ಗೆಲ್ಲಕ್ಕೆ. ಬಾಟಮ್ ಅಲ್ಲಿ ಇದ್ದೀರಾ? ಈ ಮ್ಯಾಚ್ ಗೆದ್ದೇ ಗೆಲ್ತೀವಿ. ಮ್ಯಾಚ್ ಅಂದ್ರೆ ಬಾಟಮ್ ಅಲ್ಲಿ ಬಂದಿರೋದು ಏನಕ್ಕೆ? ಓಪನರ್ಸ್ ಎಲ್ಲ ಇದಾಗ್ತಿದ್ದಾರೆ. ಈ ಸಲ ಟೀಮ್ ಸರಿ ಇಲ್ಲ. ಟೀಮ್ ಸರಿ ಇಲ್ಲ. ಓಪನರ್ಸ್ ಯಾರು ಬ್ಯಾಟಿಂಗ್ ಅಷ್ಟಿದ್ದಿಲ್ಲ. ಇನ್ನೊಂದು RCB-ಗೆ ಲಾಲಿಪಾಪ್ ಕೊಡ್ತೀವಿ ಅಂತ ಹೇಳ್ತಾ ಇದ್ರು, ಅವರೇ ಹೋಗ್ಬಿಟ್ಟಿದ್ದಾರೆ ಇವಾಗ. ಅದ್ರ ಬಗ್ಗೆ ಏನ್ ಹೇಳ್ತೀವಿ? ಅದು ಅವ್ರು ಹಂಗೆ ವರ್ಷ ಹಂಗೆ ಹೇಳ್ತಾ ಇರ್ತಾರೆ. ಈ ಸತಿ ಸರಿಯಾಗಿ ಪರ್ಫಾರ್ಮ್ ಮಾಡಿಲ್ವಲ್ಲ, ನಾವು ಏನೋ ಸರಿಯಾಗಿ ಸ್ವಲ್ಪ ಪರ್ಫಾರ್ಮ್ ಮಾಡಿದ್ರೆ ಅವ್ರು ಸ್ವಲ್ಪ ಹುರ್ಕೊಂಡ್ಬಿಡುತ್ತೆ. ಹಂಗೆ ಅವ್ರು ಹೇಳ್ತಾ ಇರ್ತಾರೆ. ನಾವು ಪರ್ಫಾರ್ಮ್ ಮಾಡ್ತಾ ಇರ್ಬೇಕು. ನಾವು ಕಪ್ ಗೆಲ್ತೀವಲ್ಲ ಗೊತ್ತಿಲ್ಲ, ಬಟ್ ನಾವು ಚೆನ್ನೈ ಮೇಲೆ ಹೊಡಿಬೇಕು ಅಂತಾರೆ. ಅದಕ್ಕೆ ಅದು ಫ್ಯಾನ್ ಕ್ರೇಜ್ ಹಂಗೆ. ಚೆನ್ನೈ ಮತ್ತೆ ಮುಂಬೈ ಮೇಲೆಲ್ಲ ಪಕ್ಕ ಹೊಡೆದು ಗೆಲ್ಲೇಬೇಕು ಅಂತ ಫ್ಯಾನ್ ಕ್ರೇಜ್. ನೀವೇನ್ ಹೇಳ್ತೀರಾ? ಹೇಗೆ trophy ನಾವು ತಗೊಂಡ್ರೆ? ಮಾಯಿ ಫ್ಯಾನ್ಸ್ ಯಾರಿಗೂ ಏಟ್ ಮಾಡಲ್ಲ. Okay. ಮಾಯಿ ಫ್ಯಾನ್ಸ್ ನಾವು ಯಾರಿಗೂ ಏಟ್ ಮಾಡಕ್ಕಾಗಲ್ಲ. ವಿರಾಟ್ ಮಾಯಿ ಎಲ್ಲ ಸೇಮ್. ಧೋನಿ ಬಗ್ಗೆ ಏನ್ ಹೇಳ್ತೀರಾ? ಧೋನಿ ಯಾವತ್ತಿದ್ರು ಲೆಜೆಂಡ್. ಈ ಸಲ ನೆಕ್ಸ್ಟ್ ಇಯರ್ ಧೋನಿ ಬಂದು RCB ಟೀಮ್ ಆಡಿದ್ರೆ ನೀವು ಯಾರಿಗೆ ಸಪೋರ್ಟ್ ಮಾಡ್ತೀರಾ? RCB ಬ್ರೋ. ಧೋನಿ ಫ್ಯಾನ್ಸ್ ಬ್ರೋ. ನೀವು ಟೀಮ್ ಸಪೋರ್ಟ್ ಅಲ್ಲ, ಒಂದು ಪ್ಲೇಯರ್ ಸಪೋರ್ಟ್. ಪ್ಲೇಯರ್ ಸಪೋರ್ಟ್. ತಲಾಫೋರ್ ರೀಸನ್ ಧೋನಿ. RCB-ಗೆ ತುಂಬಾ ಬಹುಮುಖ್ಯ. ಫಸ್ಟ್ ಅಲ್ಲಿ ಹೋಗಿ ಕೊಡುತ್ತೆ. ಇವತ್ತು ವಿರಾಟ್ ಕೊಹ್ಲಿ ಮತ್ತು ರಜತ್ ಪಟ್ಟೇದಾರ್ ಅವರ ಕ್ಯಾಪ್ಟನ್ಸಿ ನಲ್ಲಿ ಒಳ್ಳೆ RCB ಒಂದು ಉತ್ತಮ ಪ್ರದರ್ಶನ ನೀಡುತ್ತೆ. RCB ಇವತ್ತು ವಿನ್ ಆದ್ರೆ ಅವರು ಈ ಸಲ ಕಪ್ ನಮ್ದೇ ಅಲ್ಲ, ನಮ್ದೇ ಆಗುತ್ತೆ ಅಂತಕ್ಕಂಥದ್ದು ಭರವಸೆ ಇದೆ. ಈ ಸಲುವಾಗಿ ಈ ಸಲ ಇಲ್ಲಿ ಬೆಂಗಳೂರು ಗ್ರೌಂಡ್ ಅಲ್ಲಿ ನೋಡಿದ್ರೆ ಪೂರಾ ವಿರಾಟ್ ಕೊಹ್ಲಿ ಫ್ಯಾನ್ಸ್ ಮತ್ತು RCB ಫ್ಯಾನ್ಸ್ ತುಂಬಾ ಇದೆ.
ಆಲ್ಮೋಸ್ಟ್ ದೇಶದಲ್ಲಿ RCB ಫ್ಯಾನ್ಸ್ ಜಾಸ್ತಿ ಇದೆ ಅಂತಕ್ಕಂಥದ್ದು ನಮ್ದು ಅಭಿಪ್ರಾಯ ಇದೆ. ಇವತ್ತು 100ಕ್ಕೆ 100 RCB ವಿನ್ ಆಗೇ ಆಗುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೆ. ಇವತ್ತು ಓಪನರ್ ಅಲ್ಲಿ ಸಾಲ್ಟು ವಿರಾಟ್ ಜೊತೆ ಒಂದು 100 ರನ್ ಹೊಡಿತಾರಂತ ಭರವಸೆ ತುಂಬಾ ಇದೆ. ನಾವು ಅವ್ರ ಮೇಲೆ ಸಾಲ್ಟ್ ಮೇಲೆ ಇಕ್ಕಿದೀವಿ. ಖಂಡಿತ ಈ ಸರಿ RCB ಕಪ್ ಗೆದ್ದೇ ಗೆಲ್ಲುತ್ತೆ. ಯಾವ ರೀತಿ ಉಳಿಸ್ತೀರಾ? ಓ ಬರ್ನಲ್ಲು ಖಂಡಿತ ಬರ್ನಲ್ಲು ಅಂಕಲ್ಗೆಲ್ಲ ಬರ್ನ ಕೊಡ್ತೇವೆ ಸಭೆ. ಏನಿಲ್ಲ ಬ್ರೋ, ಇವತ್ತು 2ನೇ ಗೆಲುವು ಹೋಮ್ ಗ್ರೌಂಡ್ ಅಲ್ಲಿ ನಮ್ದೇ. ಚೆನ್ನೈಲಿ ಡಾಟ್ ಬಾಲ್ ಹಾಕಿ ಆಲ್ ಔಟ್ ಮಾಡಿ ಗಿಡ ನೆಡ್ಸಿ ಚೆನ್ನೈ ಕಳ್ಸಿಕೊಡ್ತಿದೀವಿ ಅಷ್ಟೇ ಬ್ರೋ. ಮನೆ ಯಾಕೆ ಬೇಡ ಬ್ರೋ. ಇವತ್ತು ಯಾವ ರೀತಿ ಮ್ಯಾಚ್ ಆಡ್ಬೋದು, ಎಷ್ಟು ರನ್ ಹೊಡಿಬೋದು? ಬ್ರೋ ಇವತ್ತು ಟಾಸ್ ಗೆದ್ದು ಚೇಜಿಂಗ್ ತರ್ತೀವಿ. ಚೇಜಿಂಗ್ ತಗೊಂಡು 240 ಸಮಥಿಂಗ್ ಹೊಡಿತೀವಿ. ಚೆನ್ನೈನೆಲ್ಲ ಬೌಲಿಂಗು ಅಲ್ಲಿ ಕಟ್ಟಾಕಿ ವಿನ್ ಆಗಿ ಕ್ವಾಲಿಫೈ ಆಯ್ತೀವಿ ಬ್ರೋ. ಕಾಡು ಬೆಳೆಸಿ ನಾಡು ಉಳಿಸಿ CSK ಮನೆ ಕಳಿಸಿ ಜೈ ಆರ್ಸಿಬಿ. ಸರ್ ಎಲ್ಲಿಂದ ಬರ್ತಾರಲ್ಲ? ಕನ್ನಡ ಬರಲ್ಲ, ಸ್ವಲ್ಪ ಬರುತ್ತಾ? ಸಾಕು. ಓಕೆ, ಇವತ್ತು ಯಾರಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ? ಕೊಹ್ಲಿ RCB. आप किधर से आए हैं? हैदराबाद. तेलुगु? ओके. आप which team? RCB विराट कोहली विराट क्यों? क्योंकि he's the best. Because he's the GOAT. He's the GOAT in action. RCB. ಸರ್ ಬೇಡ ಸರ್, ನಾವು ಮಾತಾಡಿ ಪರವಾಗಿಲ್ಲ, ಪರವಾಗಿಲ್ಲ. ಹೇಳಿ ಸರ್. ಸರ್ ಇವತ್ತು ಮ್ಯಾಚ್ ಗೆಲ್ತಾರಾ? ಪಕ್ಕಾ ಸರ್, ಅದಕ್ಕೆ ಬಂದಿರೋದು ನಾವು ಗೆಲ್ಲಕ್ಕೆ. ನೋಡೋಣ ಏನಾಗತ್ತಂತ. ಬಟ್ ಮೋಸ್ಟ್ಲಿ ಎಷ್ಟು ಬೇಗ ಮ್ಯಾಚ್ ಮುಗಿಸ್ತಾರಂತ ನೋಡ್ಬೇಕು. ಗೆಲ್ತೆ ಅಂದ್ರೆ ಪಕ್ಕ. ಮೇಡಮ್ ನೀವೇನ್ ಹೇಳ್ತೀರಾ? ಯಾರು ಗೆಲ್ದ್ರು ಖುಷಿನೇ ಸರ್ ನಮ್ಗೆ. ನೀವು ಯಾರಿಗೆ ಸಪೋರ್ಟ್? ಆಬ್ವಿಯಸ್ಲಿ CSK ಯಾಕೆ ಫೇವ್ರೆಟ್ ಟೀಮು. ಧೋನಿಗೋಸ್ಕರ ಸಪೋರ್ಟ್? ಹೌದು. ಓಕೆ, ಬೈ ಚಾನ್ಸ್ ನೆಕ್ಸ್ಟ್ ಇಯರ್ ಧೋನಿ ಚೆನ್ನೈ ಬಿಟ್ಬಿಟ್ಟೆಲ್ಲ RCB ಸಪೋರ್ಟ್ ಮಾಡಿದ್ರೆ ಯಾರಿಗೆ ಸಪೋರ್ಟ್ ಮಾಡ್ತೀರಾ? CSK. ಹಂಗಾದ್ರೆ CSK. ಹಾಗಿದ್ರೆ CSK. ಸರ್ ನೀವು? ನಾವ್ ಯಾವತ್ತಿದ್ರೇನು RCBನೇ ಸರ್. ಏನು ಕಿತ್ತಾಡ್ತೀರಾ? ನಾನು CSK ನಿಮ್ಮಲ್ಲಿ 100% ಸರ್. ಅದು ನಾ RCB ಗೆಲ್ಬೇಕು. ನಾ ಹೆಂಗ್ ಬಿಟ್ಕೊಡ್ಲಿ? ಇವ್ರು CSK ಬಿಟ್ಕೊಳ್ಳಿ, ಇವ್ರು ಬೇಕಾದ್ರೆ ಬಿಟ್ಕೊಳ್ಳಿ, ನಾ ಬಿಟ್ಕೊಡಲ್ಲ. ನೀವೇನ್ ಹೇಳ್ತೀರಾ ಮೇಡಮ್? ಬಾಟಮ್ ಅಲ್ಲಿ ಇದೆ ಈಗ. ಸರ್ 1 ವರ್ಷ ತಾನೆ, 17 ಇಯರ್ಸ್ ಇಲ್ಲ ತಾನೆ, 1 ವರ್ಷ. ಈಗ 18 ವರ್ಷ ಆಯ್ತು ಕಪ್ ಗೆದ್ದಿಲ್ಲ, ಹೆಸರು ಗೆಲ್ಬೋದು. ನಂಬಿಕೆ ಇದೆ, ಚೆನ್ನಾಗಿ ಒಳ್ಳೆ ಕ್ರಿಕೆಟ್ ಆಡ್ತಾ ಇದಾರೆ ಸ್ಟಾರ್ಟಿಂಗ್ ಇಂದ. ನೋಡ್ಬೇಕು, ಕಪ್ ಗೆಲ್ಲೋ ಒಂದು ನಂಬಿಕೆ ಇದೆ. ಬಟ್ ನೋಡ್ಬೇಕು ಸರ್ ಲಾಸ್ಟ್ ವರ್ಗೆ ಏನಾಗುತ್ತೆ ಅಂತ. ಎಲ್ಲರೂ ಒಳ್ಳೆ ಫಾರ್ಮ್ ಅಲ್ಲಿ ಇದಾರೆ. ಇದೇ ತರ ಆಡ್ಕೊಂಡು ಹೋದ್ರೆ ಪಕ್ಕ ಅದ್ ಹೇಳೋದು ಬೇಡ, ಬಟ್ ಗೆಲ್ತೀವಿ ಸರ್. 17 ವರ್ಷ ಹೇಳಿ, ಬಟ್ 15 ವರ್ಷ ಹೇಳೋದು ಬೇಡ, ಬಟ್ ಗೆದ್ಬಿಟ್ಟು ಹೇಳೋಣ. ಕೆಲವರು ಹೇಳ್ತಾರೆ ಕಪ್ ಗೆಲ್ತಾರಲ್ಲ ಗೊತ್ತಿಲ್ಲ, CSK ಮೇಲೆ ಗೆಲ್ಬೇಕು. ಹಂಗಿಲ್ಲ, ನನ್ನ ಪ್ರಕಾರ ಏನಂತೀನಂದ್ರೆ ಇವ್ರ ಪಕ್ಕದಲ್ಲಿ ಇದಾರೆ. ಬಟ್ ನನ್ನ ಪ್ರಕಾರ ಏನಂದ್ರೆ ಎಲ್ಲಾ ಟೀಮ್ ಮೇಲೆ ಹೊಡಿಬೇಕು. CSK ಮೇಲೆ ಗೆದ್ಬಿಟ್ಟು ನೆಕ್ಸ್ಟ್ ಮ್ಯಾಚ್ SRH KKR ಮೇಲೆ ಸೋತ್ಬಿಟ್ರೆ ಮುಗೀತು ಮ್ಯಾಚ್. ಬಟ್ ಅಂದ್ರೆ ಏನು ಯಾಕಡೆ ತಿರುಗಿದ್ರೆ ಹೇಳ್ಬಿಡ್ತೀನಿ. ಬಟ್ ನೋಡ್ಬೇಕು ಸರ್ ಏನಾಗತ್ತಂತ. ಅಂದ್ರೆ ಇವತ್ತು ಯಾವ ಕಡೆ ಗೆದ್ರು ಖುಷಿನೇ, ಒಬ್ರ ಯಾವ್ದು ಗೆದ್ರು ಖುಷಿನೇ ಅಂತ. ನಂಗೆ ಒಳ್ಳೆ ಮ್ಯಾಚ್ ಆಗ್ಬೇಕು ಸರ್. ನಾನು 100% ನಾ RCB ಫ್ಯಾನ್ ಆಗಿದ್ರೆ ಒಂದು ಒಳ್ಳೆ ಕ್ರಿಕೆಟ್ ನೋಡ್ಬೇಕು. ಬಟ್ ಏನಂದ್ರೆ RCB ಇಟ್ಕೊಂಡು ಚಚ್ಬೇಕು. ನಂಗೆ ಅದಿಷ್ಟ ಅಷ್ಟೇ. ಅಟ್ ದ ಎಂಡ್ ಧೋನಿ ಎಷ್ಟು ತೆಗಿಬೋದು ಮೇಡಮ್ ರನ್ಸು? ಧೋನಿ ಎಷ್ಟು ಅಡಿಬೋದು ಅನ್ಸೆ 30-40. 30-40 ಸಾಕಾ? ಒಂದೆರಡು 6 ಹೊಡೆದ್ರೆ 2-3 6 ಸಾಕು ಅಷ್ಟೇ. ಮೇಡಮ್ ಇನ್ನೊಂದು, ನಿಮ್ಮ ಚೆನ್ನೈ ಟೀಮಲ್ಲಿ ಯಾವಾಗಲೂ ಹೇಳ್ತಾರೆ ಅಂದ್ರೆ ನಮ್ಮ ಟೀಮಲ್ಲಿ ಔಟ್ ಆದಾಗಲೇ ಸೆಲೆಬ್ರೇಷನ್ ಮಾಡ್ತಾರೆ ಅಂತ ಹೇಳ್ತಾರೆ. ಜಡೇಜಾ out ಅಲ್ಲ. ಅದೇನ್ ಹೇಳ್ತೀರಾ ಮೇಡಮ್? ಸ್ವಲ್ಪ ಡಿಫ್ರೆಂಟ್ ಆಗಿರ್ಬೇಕಲ್ಲ ಬೇರೆ ಟೀಮ್ ಇಂದ, ಅದಕ್ಕೋಸ್ಕರ. ಈಗ ನಮ್ಮ ಟೀಮಲ್ಲೂ ಸೋಲನ್ನು ಆಶಿಸೋದು ಎಷ್ಟು ಒಳ್ಳೇದು ಅನ್ನೋದು. ಅದೇನ್ ಗೊತ್ತಿಲ್ಲ, ಧೋನಿ ಬರ್ಬೇಕು, 2 6 ಹೊಡಿಬೇಕು ಅಷ್ಟೇ. ಧೋನಿ ಹೌದು, ಧೋನಿ ಆಡ್ಬೇಕು. ಕೊನೆಯದಾಗಿ ಏನ್ ಹೇಳ್ತೀರಾ? RCB ಜೈ. ಈ ಸಲ ನೋಡೋಣ ಏನಾಗುತ್ತೆ ಅಂತ. ಅದು ಹೇಳೋದು ಬೇಡ, ಗೆದ್ಬಿಟ್ಟು ಹೇಳೋಣ.
ಅವ್ರು ಅಲ್ಲ ಮೇಡಮ್ ಅವ್ರು ಮಾತಾಡ್ತಾರೆ ನೀವೇನು ಜಾಸ್ತಿ ಮಾತಾಡ್ತಾರೆ ಯಾಕೆ CSK ಅಂದ್ರೆ? ಇಲ್ಲ ಬಾಟಮ್ ಆಫ್ ದ ಟೇಬಲ್ ಅಲ್ಲಿ ಇದಿರಲ್ಲ, ಅದಕ್ಕೆ ಇದೇನು ಜಾಸ್ತಿ ಮಾತಾಡಲ್ಲ. ಬಂದು ಒಂದು ಒಳ್ಳೆ ಕ್ರಿಕೆಟ್ ನೋಡ್ಬೇಕು ಅಷ್ಟೇ, ಖುಷಿ ಪಟ್ಟು ಹೋಗ್ಬೇಕು ಮನೆಗೆ ಅಷ್ಟೇ. ಯಾವ ಟೀಮ್ ಅನ್ನೋದು ಇಂಪಾರ್ಟೆಂಟ್ ಇಲ್ಲಿ ಎಂಟರ್ಟೈನ್ಮೆಂಟ್ ಮುಖ್ಯ ನನಗೆ ಬೋತ್ ಇಂಪಾರ್ಟೆಂಟ್ ಸರ್, ಟೀಮ್ ಮತ್ತೆ ಎಂಟರ್ಟೈನ್ಮೆಂಟ್ ಬೋತ್ ಇಂಪಾರ್ಟೆಂಟ್. ಅದು ಸ್ಟೇಡಿಯಂ ಅಲ್ಲಿ ಆ ಫ್ಯಾನ್ಸ್ ಜೊತೆಗೆ ಫುಲ್ ಕ್ರೌಡ್ ಜೊತೆಗೆ ಕ್ರೇಜ್ ನೋಡ್ಬೇಕಲ್ಲ, ಅದಕ್ಕೋಸ್ಕರ ಬಂದಿದ್ದೀವಿ. ನನ್ನ ಪ್ರಕಾರ RCB ಬಿಟ್ಟು ಎಂಟರ್ಟೈನ್ಮೆಂಟ್ ಅಂದ್ರೆ ನಮ್ಮ RCBನೇ ಸರ್ ಕೊಡೋದು. ಹೆಂಗೋ ಹೊಡಿತೀವಿ, ಎಲ್ಲೆಲ್ಲೋ ಗೆಲ್ತೀವಿ, ಲಾಸ್ಟ್ ನೋಡಿದ್ರೆ ಅನ್ಪ್ರೆಡಿಕ್ಟಬಲ್ ಟೀಮ್ ಸರ್ ನಾವು. ಬಟ್ ಅಂದ್ರೆ ಇಟ್ಕೊಂಡು ಚಚ್ತೀವಿ, ಬಟ್ ನೋಡಿದ್ರೆ ಹೆಂಗೋ ಔಟ್ ಆಗ್ಬಿಡ್ತೀವಿ. ಬಟ್ ನೋಡ ಎಂಟರ್ಟೈನ್ಮೆಂಟ್ ಅಂದ್ರೆ RCB ಸರ್. RCB ಅಂದ್ರೆ ಕೆಲವು ಸತಿ ಹೇಳ್ತಾರೆ ಬೈಕ್ ಬರ್ಸಿ ಗೆಲ್ತಾರೆ ಅಂತಾರೆ. ಪಕ್ಕ ಬಟ್ ನಿಜಾನೇ, ಬಟ್ ಗೆಲ್ಬೇಕಲ್ಲ, ಅದು ಇಂಪಾರ್ಟೆಂಟ್. ಏನಂದ್ರೆ ಅದಕ್ಕೆ ಹೇಳಿ BP ಟ್ಯಾಬ್ಲೆಟ್ ತಂದಿಟ್ಕೊಂಡ್ಬಿಟ್ಟಿದೀನಿ ಇವಾಗಲೇ. ಸೊ ಹಾಕೊಂಡ್ಬಿಟ್ಟು ಮ್ಯಾಚ್ ನೋಡೋಣ ಅಷ್ಟೇ.